ಚಿಕ್ಕೋಡಿ ಸದರ ಮತಕ್ಷೇತ್ರಕ್ಕೆ ಸಹಾಯಕ ಚುನಾವಣಾಧಿಕಾರಿ ಆಗಿರ್ತಕ್ಕಂಥ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನಂತಂದರೆ, ಈಗಾಗಲೇ ನಮ್ಮದು ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಕಾರ್ಯ SIR ಈಗಾಗಲೇ ಪ್ರಾರಂಭ ಆಗಿದೆ. 30/6/2026ರಿಂದ 29/7/2026 30 ದಿನಗಳ ಕಾಲ ಒಂದು ನಮ್ಮ ಕಾರ್ಯಾಚರಣೆ ಪ್ರಾರಂಭ ಆಗಿದೆ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ 246 BLOಗಳನ್ನು ನಾವು ಅಪಾಯಿಂಟ್ಮೆಂಟ್ ಮಾಡಿ 246 ಜನರಿಗೂ ಕೂಡ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಮನೆ ಮನೆಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಸೊ ಒಟ್ಟು ನಮ್ಮ ತಾಲೂಕಿನಲ್ಲಿ 2,36,829 ಮತದಾರರನ್ನು ಹೊಂದಿರತಕ್ಕಂಥ ಒಂದು ಮತಕ್ಷೇತ್ರ ಇದು. ಇಲ್ಲಿಯವರೆಗೆ ನಾವು 22,530 ಮತದಾರರಿಗೆ ಫಾರ್ಮನ್ನು ಕಳೆದ 2 ದಿನಗಳಿಂದ ನಾವು ಕೊಟ್ಟಿದ್ದೀವಿ. ಸೊ ಅಷ್ಟೇ ಪ್ರಮಾಣದ ಮತ್ತೆ ನಾವು ಪ್ರತಿದಿನ ಒಂದು ಟಾರ್ಗೆಟ್ ಇಟ್ಕೊಂಡು ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಮತದಾರರಿಗೆ ಈ ಎನಿಮಿನೇಷನ್ ಫಾರ್ಮನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಬಂದಿರತಕ್ಕಂಥ ಎಲ್ಲ ಫಾರ್ಮ್ಗಳನ್ನು ನಾವು ಕೊಟ್ಟ ನಂತರ ಪ್ರತಿಯೊಬ್ಬ ಮತಗಟ್ಟೆ ನಮ್ಮ ಅಧಿಕಾರಿ BLO ಏನಿದ್ದಾರೆ 2 ಬಾರಿ ಮನೆಗಳಿಗೆ ಭೇಟಿ ಕೊಡ್ತಾರೆ. ಮೊದಲೇ ಬಾರಿ ಮನೆಗೆ ಭೇಟಿ ಕೊಟ್ಟು ಫಾರ್ಮನ್ನು ಕೊಡ್ತಾರೆ. ಫಾರ್ಮನ್ನು ನೆಕ್ಸ್ಟ್ ಮತ್ತೆ ಒಂದು ಡೇಟ್ ಕೊಟ್ಟು ಅದನ್ನು ತೊಗೊಂಡ್ಬರ್ಲಿಕ್ಕೆ ಬರ್ತಾರೆ. ಸೊ ನೀವು ಮಾಡಬೇಕಾಗಿದ್ದೇನಪ್ಪ ಅಂತಂದ್ರೆ ಎನಿಮಿನೇಷನ್ ಫಾರ್ಮನ್ನು ಸರಿಯಾಗಿ ಭರ್ತಿ ಮಾಡಿ ನಮಗೆ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ದೀವಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ. ಆ ಗ್ರಾಮ ಪಂಚಾಯತಿ ನಿಮಗೆ ತಿಳಿದೇ ಇದ್ದ ಥರ ಆ ಗ್ರಾಮ ಪಂಚಾಯತಿಗೆ ಹೋಗಿ ಫಾರ್ಮನ್ನು ಯಾವ ರೀತಿ ತುಂಬಬೇಕು ಅನ್ನೋದನ್ನು ಕೇಳ್ಬೋದು. ನಾವು ಪ್ರತಿಯೊಂದು ಎನಿಮಿನೇಷನ್ ಫಾರ್ಮ್ದಲ್ಲಿ BLO ಹೆಸರಿದೆ, BLO ಮೊಬೈಲ್ ನಂಬರ್ ಇದೆ, ಅದರಲ್ಲಿ ಅವ್ರಿಗೂ ಕೂಡ ನೀವು ಮಾಹಿತಿಯನ್ನು ಕೇಳಿಕೊಂಡು ಸರಿಯಾಗಿ ಫಾರ್ಮನ್ನು ಫಿಲ್ ಮಾಡಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮದೇ ಹೆಸರಿತ್ತು ಅಂತಂದ್ರೆ ಸೆಲ್ಫ್ ಎನಿಮಿನೇಷನ್ ಅಂತ ಅದಕ್ಕೆ ಅದನ್ನು ಫಾರ್ಮ್ ಫಿಲ್ ಮಾಡಿಕೊಟ್ರೆ ನೇರವಾಗಿ ನಡೀತದೆ. ಇಲ್ಲ ಅಂದರೆ ನಿಮ್ಮ ಹೆಸರು ಇಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಯಾರೇ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ರು ಕೂಡ ಅದನ್ನು ಕೂಡ ಪ್ರೊಸೀಜರನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಆ ಪ್ರಕಾರ ಫಾರ್ಮನ್ನು ಫಿಲ್ ಮಾಡಿ ಪ್ರತಿಯೊಂದು ಫಾರ್ಮಿಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಫೋಟೋವನ್ನು ದಯವಿಟ್ಟು ಕಲರ್ ಫೋಟೋವನ್ನು ಹಚ್ಚಿ ಮತ್ತು ಫಾರ್ಮ್ ಸರಿಯಾಗಿ ಫಿಲ್ ಮಾಡಿ ನೀವು ಸಹಿ ಮಾಡಿ ನಮಗೆ ಕೊಡಬೇಕು. ಕೊಟ್ಟ ನಂತರ ನಾವು ಕೊಟ್ಟಿರ್ತಕ್ಕಂಥ ಒಟ್ಟು 2,36,000 ಜನರಿಗೆ ಏನು ನಾವು ಫಾರ್ಮನ್ನು ಕೊಡ್ತೀವಿ ಅಷ್ಟು ಫಾರ್ಮನ್ನು ನಾವು ರಿಟರ್ನನ್ನು ತಗೊಳ್ತೀವಿ. ಸರಿಯಾಗಿ ಭರ್ತಿ ಮಾಡಿಕೊಟ್ಟು ಅದನ್ನು ನಾವು ಡಿಸ್ಟ್ರೈಸ್ ಮಾಡಿ ನಾವು ಅಂತಿಮವಾಗಿ ಏನು ಮಾಡ್ತೀವಿ ಅಂತಂದರೆ, ಈಗ 5ನೇ ತಾರೀಕು ಆಗಸ್ಟ್ 5ನೇ ತಾರೀಕಿಗೆ ಬಂದಿರತಕ್ಕಂಥ ಏನು 37ನೇ ತಾರೀಕುವರೆಗೂ ಏನು ಬಂದಿರ್ತದೆ ಅಷ್ಟೆಲ್ಲವನ್ನೂ ಕೂಡ ನಾವು ತೆಗೆದುಕೊಂಡು 5/8ಕ್ಕೆ ನಾವು ಕರಡು ಮತದಾರರ ಪಟ್ಟಿ ಪ್ರಕಟಣೆ ಮಾಡ್ತೀವಿ. ಆ ಮತದಾರರ ಪಟ್ಟಿಯನ್ನು ತಾವು ಕೂಡ ಪರಿಶೀಲನೆ ಮಾಡ್ಕೋಬೇಕು. ಯಾರಾದರೂ ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲ ಅಥವಾ ನೀವು ಫಾರ್ಮ್ ಕೊಡದೇ ಇದ್ದಲ್ಲಿ ಆ ಮತದಾರರ ಪಟ್ಟಿಯಲ್ಲಿ ಹೆಸರು ಬರೋದಿಲ್ಲ ಅನ್ನೋಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಪ್ರಕಟಣೆಗೊಂಡ ನಂತರ ತಮ್ಮ ಏನಾದರೂ ಆಕ್ಷೇಪಣೆಗಳು ಕೊಡ್ಲಿಕ್ಕೂ ಕೂಡ ಒಂದು ಅವಕಾಶ ಇದೆ. 5/8/26ರಿಂದ 4/9/26 ಕೂಡ 1 ತಿಂಗಳ ಕಾಲಾವಕಾಶ ಇರ್ತದೆ. ಅದರಲ್ಲಿ ನೀವು ಹಕ್ಕು ಮತ್ತು ಆಕ್ಷೇಪಣೆಗಳು ಸಲ್ಲಿಕೆ ಅವಕಾಶ ಇದೆ. ಅದನ್ನು ಕೂಡ ತಾವು ಉಪಯೋಗ ಮಾಡ್ಕೋಬೇಕು. ನಾನು ಮನವಿಯನ್ನು ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ, ತಮ್ಮ ಹತ್ರ ಏನು BLO ಬಂದಿರ್ತಾರೆ ಅವ್ರಿಗೆ ಸಹಕಾರ ಕೊಡಿ ಮತ್ತು ಚುನಾವಣಾ ವಿಷಯಕ್ಕೆ ಸಂಬಂಧಪಟ್ಟಂತ ರಾಜಕೀಯ ಪಕ್ಷಗಳ ಮೀಟಿಂಗನ್ನು ಕೂಡ ಮಾಡಿ BJPಯಿಂದ ಮತ್ತು ಕಾಂಗ್ರೆಸ್ನಿಂದ BLAಗಳು ಕೂಡ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಅವರು ಕೂಡ ಅದನ್ನು ವಾಚ್ ಮಾಡಲಿಕ್ಕೆ ಹೇಳಿದ್ದೀವಿ. ಅವರಿಗೂ ಕೂಡ ತರಬೇತಿಯನ್ನು ಕೂಡ ಕೊಟ್ಟಿದ್ದೀವಿ ನಾವು. ಸೊ ಎಲ್ಲರೂ ಕೂಡಿ ಈ ಒಂದು ಕಾರ್ಯಾಚರಣೆ ಏನು ಒಂದು ಪರಿಷ್ಕರಣೆ ಕಾರ್ಯ ಇದೆ ಇದನ್ನು ಯಶಸ್ವಿ ಮಾಡಲಿಕ್ಕೆ ತಮ್ಮ ಸಹಕಾರವನ್ನು ನಾನು ಕೊಡ್ತೀನಿ. BLOಗಳಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ರೀತಿ ಏನಾದರೂ ಇತ್ತು ಅಂದರೆ ಆ BLOಗಳಿಗೇನೆ ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಫಾರ್ಮ್ ಕೂಡ ಫಿಲ್ ಮಾಡಿ ಅವ್ರ ಸಹಿ ತಗೊಳ್ಳಿಕ್ಕೆ ನಾವು ಹೇಳಿದ್ದೀವಿ. ಆ ರೀತಿ ಏನಾದರೂ ಅನಕ್ಷರಸ್ಥ ನಮ್ಮ ಪ್ರತಿಯೊಂದು ಪಂಚಾಯಿತಿ ಒಳಗಡೆ ನಾವು ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ದೀವಿ. ಅಲ್ಲಿ ಅಧಿಕಾರಿಗಳನ್ನ ನೇಮಿಸಿದ್ದೀವಿ. ಅವ್ರು ಇರ್ತಾರೆ. ಅವ್ರು ನಿಮ್ಗೆ ತಿಳಿಲ್ಲ ಅಂದ್ರೆ ಪಂಚಾಯತಿಗೆ ಹೋದ್ರು ಕೂಡ ಅವರು ಮಾಹಿತಿಯನ್ನು ಕೊಡ್ತಾರೆ. ಇಲ್ಲ ನಮ್ಮ BLO ಕೂಡ ನಾವು ಸಹಾಯ ಮಾಡಲಿಕ್ಕೆ ಹೇಳಿದ್ದೀವಿ. ಸರ್, ಈಗ ಆಗಸ್ಟ್ 5ನೇ ತಾರೀಕು ಲಾಸ್ಟ್ ಅಂತಿಮ ಪ್ರಕಟಣೆ ಆಗ್ತಿದ್ದು ಕರಡು ಮತದಾರರ ಪಟ್ಟಿ ಪ್ರಕಟಣೆ ಮಾಡ್ತೀವಿ. ಆ ಮತದಾರರ ಪಟ್ಟಿ ನಾವು ಪ್ರಕಟಣೆ ಮಾಡಿದ ನಂತರ ನಾವು ಪ್ರತಿಯೊಂದು ಪಂಚಾಯತಿಯಲ್ಲಿ ಇರ್ಬೋದು ಮತ್ತು ನಮ್ಮ BLO ಮತಗಟ್ಟೆ ಏನಿರ್ತದೆ ಅಲ್ಲಿ ನಾವು ಪ್ರಕಟಣೆ ಮಾಡ್ತೀವಿ. ನಿಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಬಂದಿದೆ ಇಲ್ಲ ಅನ್ನೋದು ಕೂಡ ನೀವು ಚೆಕ್ ಮಾಡಿ. ಸೊ ನಾವು ಫಾರ್ಮ್ ಕೊಟ್ಟ ನಂತರ ಫಾರ್ಮ್ ವಾಪಸ್ ಕೊಡೋದು ಬಹಳ ಇಂಪಾರ್ಟೆಂಟು. ವಾಪಸ್ ಕೊಡದೇ ಇದ್ರೆ ಅವ್ರ ಮತದಾರರ ಪಟ್ಟಿಯಲ್ಲಿ ಹೆಸರು ಬರೋದಿಲ್ಲ. ತಪ್ಪು ಮಾಹಿತಿ ಏನಾದರೂ ಕೊಟ್ಟರೆ ಅಂಥವ್ರ ಹೆಸರು ಬರೋದಿಲ್ಲ.
ಆ ರೀತಿ ಏನಾದ್ರೂ ಆದ್ರೆ ನಾವು ಮತ್ತೆ ನೋಟಿಸ್ ಕೊಡ್ತೀವಿ, ನೋಟಿಸನ್ನು ಕೊಡ್ತೀವಿ, ಆ ಪ್ರಕಾರ ದಾಖಲೆಯನ್ನು ತಗೊಳ್ತೀವಿ. ಅದು ಮುಂದಿನ ಹಕ್ಕು ಮತ್ತು ಆಕ್ಷೇಪಣೆಯಲ್ಲಿ ಬರ್ತದೆ ಮುಂದಿನ ದಿನಮಾನ. ಅದಕ್ಕೆ ನಾವು ವಿನಂತಿ ಏನು ಮಾಡ್ಬೇಕು ಅಂತಂದ್ರೆ ಪ್ರತಿಯೊಬ್ಬರ ಮನೆಗೆ ನಾವು ಏನು ತಲುಪಿಸ್ತೀವಿ ಆ ಫಾರ್ಮ್ ಅನ್ನ ಸರಿಯಾಗಿ ಫಿಲ್ ಮಾಡಿ ನಮಗೆ ಕೊಡಬೇಕು. ಒಂದು ಫೋಟೋ ಕಂಪಲ್ಸರಿ ಆಗಬೇಕು ಮತ್ತು ಸಹಿ ಮಾತ್ರ ಕಂಪಲ್ಸರಿ ಮಾಡಿರ್ಬೇಕು ಅನ್ನೋದು ಕೂಡ ನಾನು ವಿನಂತಿ. ಸರ್ ಏನು ದಾಖಲಾತಿ ಹತ್ತಾವ ಸರ್? ದಾಖಲಾತಿ ಯಾವುದೂ ದಾಖಲಾತಿ ನಾವು ತಗೊಳ್ಳೋದಿಲ್ಲ. ಫಾರ್ಮ್ ಕೇವಲ ನಾವು ಏನು ಎನಿಮಿನೇಷನ್ ಫಾರ್ಮ್ ಕೊಟ್ಟಿರ್ತೀವಿ ಆ ಎನಿಮಿನೇಷನ್ ಫಾರ್ಮ್ ಅನ್ನು ವಾಪಸ್ ಕೊಡಬೇಕು. ಕರೆಕ್ಟ್ ಮಾಹಿತಿ ಕೊಟ್ಟರೆ ನಾವು ಯಾವ ಸಂದರ್ಭದಲ್ಲಿ ನಾವು ನೋಟಿಸ್ ಅನ್ನ ಇಶ್ಯೂ ಮಾಡ್ತೀವಿ ಅದರಲ್ಲಿ ಚುನಾವಣಾ ಆಯೋಗ ನಿಗದಿಪಡಿಸಿರ್ತಕ್ಕಂಥ ಏನು 12 ದಾಖಲೆ ಅದಾವ ಅದರಲ್ಲಿ ಮಾತ್ರ ನಮಗೆ ದಾಖಲೆ ನಾವು ಕೇಳ್ತೀವಿ, ಆ ದಾಖಲೆಯನ್ನ ಕೊಡಬೇಕು. ಈಗ ಪರೀಕ್ಷೆ ಆದ್ರೂ ಕೂಡ ಮತದಾರ ಪಟ್ಟಿಯಲ್ಲಿ ಹೆಸರು ಬರಲಿಲ್ಲ ತಾಂತ್ರಿಕ ಕಾರಣದಿಂದ ಅವೇನು ತಿದ್ದುಪಡಿಗೆ ಅವಕಾಶ ಇದೆ ಸರ್? ಇದೆ. ಮತದಾರ ಪಟ್ಟಿಯಲ್ಲಿ ಏನಾದ್ರು ತಿದ್ದುಪಡಿ ಮಾಡ್ಲಿಕ್ಕೆ ಹೊಸದಾಗಿ ಈಗ ನಾವು ಮನೆಗೆ ಹೋದಾಗ ನಾವು ಇನ್ನೂ ಒಂದು ವಿಷಯ ಹೇಳಿದೀವಿ. 17 ಮತ್ತು 18 ವಯಸ್ಸಿನ ಮಕ್ಕಳು ಯಾರಾದ್ರೂ ಮನೆಯಲ್ಲಿದ್ರು ಅವ್ರ ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ, ಫಾರ್ಮ್ ನಂಬರ್ 6 ತುಂಬಿಕೊಳ್ಳಿಕ್ಕೂ ಕೂಡ ಹೇಳಿದೀವಿ. ಅಲ್ಲೇ ಫಾರ್ಮ್ ತಗೋತೀವಿ. ಡೆತ್ ಆಗಿದ್ರೆ ಡಿಲೀಟ್ ಆಗ್ತದೆ. ಒಟ್ಟಾರೆ ನಿಮ್ಗೆ ಹೇಳ್ಬೇಕಂದ್ರೆ ಅರ್ಹ ಮತದಾರರು ಯಾರು ನಮ್ಮ ಮತದಾರ ಪಟ್ಟಿಯಿಂದ ಹೆಸರು ಬಿಟ್ಟು ಹೋಗಬಾರ್ದು, ಅನರ್ಹ ವ್ಯಕ್ತಿಗಳು ಯಾರು ಕೂಡ ಮತದಾರ ಪಟ್ಟಿಯಲ್ಲಿ ಇರಬಾರ್ದು. ಇದು ಕಾನ್ಸೆಪ್ಟ್ ಇದೆ. ಅನರ್ಹ ಅಂದ್ರೆ ಯಾರು? ಅನರ್ಹ ಅಂದ್ರೆ ಸತ್ತವ್ರ ಹೆಸರು ಇರಬಾರ್ದು, ಊರಲ್ಲೇನೆ ಇಲ್ಲ ಅವ್ರು ಯಾರು ಇಲ್ಲ, ಅವ್ರ ಹೆಸರಿದ್ರೆ ಅವ್ರು ಬರೋದಿಲ್ಲ. ಸೊ ಈ ರೀತಿ ಅನರ್ಹರು ಇರ್ತವೆ, ಊರು ಬಿಟ್ಟು ಹೋಗಿರ್ತಾರೆ. ಈಗ ಉದಾಹರಣೆಗೆ ಡಬಲ್ ಹೆಸರಿದಾವೆ. ಡಬಲ್ ಹೆಸರು ಅಂದ್ರೆ ಚಿಕ್ಕೋಡಿಯಲ್ಲಿ ಹೆಸರಿದೆ, ಮತ್ತೊಂದು ಊರಲ್ಲಿ ಹೆಸರು ಇರ್ತದೆ. ಅವ್ರ ಮೂಲ ಗ್ರಾಮ ಒಂದು ಉಮರಾಣಿ ಅಂತ ಇರ್ತದೆ ತಿಳ್ಕೋಣ. ಉಮರಾಣಿಯಲ್ಲಿ ಒಂದು ಹೆಸರು ಇರ್ತದೆ, ಅವರು ಬಂದು ಇಲ್ಲಿ ಇರೋದ್ರಿಂದ ಇಲ್ಲಿ ಹೆಸರು ಇರ್ತದೆ. ಎರಡರಲ್ಲಿ ಒಂದ್ ಕಡೆ ಉಳಿಬೇಕು, ಎರಡು ಕಡೆ ಬರೋದಿಲ್ಲ. ಸೊ ಅಂತ ಅನರ್ಹ ವ್ಯಕ್ತಿಗಳು ಏನಾದ್ರೆ ಇದರಲ್ಲಿ ಯಾರು ಕೂಡ ಬರಬಹುದು. ಮತ್ತೊಂದು ಈಗ ಕೃಷ್ಣಾ ನದಿಗೆ